ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ಮಹಿಮೆಯನ್ನು ತುಂಬುವ, ದೇವರ ಭಯಭಕ್ತಿ, ದೇವದೂತರ ಕಾವಲು ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ದೇವರೇ ನಿನಗೆ, ಕೇವಲ ನಿನಗೆ ಪಾಪ ಮಾಡಿದ್ದೇನೆ ಎನ್ನುವ ಅಂಶ ಪ್ರಿಯರೇ. ಹೌದು, ದಾವೀದನು ತನ್ನ ಜೀವಮಾನದಲ್ಲಿ ಬರೆದಿರುವಂಥ ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಪಶ್ಚಾತ್ತಾಪದಿಂದ ಹೇಳುತ್ತಿದ್ದಾನೆ ಪ್ರೇರೆ, ಪ್ರಾರ್ಥನಾ ರೂಪವಾಗಿ, ನಿನಗೆ, ಕೇವಲ ನಿನಗೆ ಪಾಪ ಮಾಡಿದ್ದೇನೆ ಎಂದು. ಹೌದು ಪ್ರೇರೆ, ಈ ವಾಕ್ಯ ಭಾಗಾಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ, ತಂದೆಯ ಆತ್ಮನ, ಸತ್ಯದ ಆತ್ಮನ, ಪರಿಶುದ್ಧಾತ್ಮನ, ಯೇಸು ಕ್ರಿಸ್ತನನ್ನು, ದೇವಕುಮಾರನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಮಹಿಮಾತ್ಮನ ಸಹಾಯ, ಶಕ್ತಿ, ಜ್ಞಾನ ಬೇಡಿಕೊಳ್ಳೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಫಲ ಕೊಡುವಂತೆ, ದೇವರ ಮಾತು ನಮ್ಮ ಹೃದಯದಲ್ಲಿ ಬಿದ್ದು 100ಕ್ಕೆ 100 ಫಲ ಕೊಡುವಂತೆ ನಮ್ಮ ಹೃದಯವನ್ನು ಪ್ರಭು ಫಲವತ್ತಾದ ನೆಲವನ್ನಾಗಿ, ಸಾತ್ವಿಕ ಹೃದಯವನ್ನಾಗಿ, ದೀನ ಹೃದಯವನ್ನಾಗಿ ಮಾರ್ಪಡಿಸಲಿ. ರಕ್ಷಕ ಯೇಸು ನಾಮದಲ್ಲಿ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಹೌದು ದೇವ, ದಾವೀದನು ತನ್ನ ಜೀವಮಾನ ಕಾಲದಲ್ಲೆಲ್ಲ ನಿಮಗೆ ಇಷ್ಟಕರವಾದ ಕಾರ್ಯಗಳನ್ನು ಮಾಡಿದ ಪ್ರಭುವೇ. ನಿಮ್ಮ ಜನಾಂಗದ ಪರವಾಗಿ ಯುದ್ಧಗಳನ್ನು ಮಾಡಿ ಸೋಲಿಸಿ ನಿಮ್ಮ ನಾಮ ಮಹಿಮೆಪಡಿಸಿದನು. ಕೆಲವು ಸಮಯ ಆತನು ಸೈತಾನ್ನಿಂದ ಪ್ರೇರಿತನಾಗಿ ನಿಮ್ಮಿಂದ ದೂರಾಗಿ ಶರೀರ ಇಚ್ಛೆಗಳಲ್ಲಿ ಪಾಪ ಮಾಡಿದಾಗ ಪಶ್ಚಾತ್ತಾಪಪಟ್ಟು ನಿಮ್ಮ ಪಾಪ ಕ್ಷಮೆಯನ್ನು ಬೇಡುವುದಕ್ಕಾಗಿ 51ನೇ ಕೀರ್ತನೆಯಲ್ಲಿ ಕಣ್ಣೀರಿಡುತ್ತಾ, ದೇವರೇ ನಿನಗೆ, ಕೇವಲ ನಿನಗೆ ಪಾಪ ಮಾಡಿದ್ದೇನೆ ಎಂದು ಹೇಳುತ್ತಾ ನಿಮ್ಮ ಕ್ಷಮೆಯನ್ನು ಬೇಡಿಕೊಂಡು ಪಡೆದುಕೊಂಡ ದಾವೀದನ ಕೀರ್ತನೆ ಭಾಗದಿಂದ ವಾಕ್ಯವನ್ನು ಧ್ಯಾನಿಸುವಾಗ, ತಂದೆ, ನಾವು ಕೂಡ ಇಂದು ಅನೇಕ ವಿಷಯಗಳಲ್ಲಿ ತಪ್ಪು ಹೋಗುವವರಾಗಿದ್ದೇವೆ ತಂದೆ. ಮಾತಿನಲ್ಲಿ ತಪ್ಪಿ ಹೋಗುವವರಾಗಿದ್ದೇವೆ, ನಡತೆಯಲ್ಲಿ, ಯೋಚನೆಯಲ್ಲಿ, ನೋಟದಲ್ಲಿ, ಕೇಳುವುದರಲ್ಲಿ, ನಿಮ್ಮನ್ನು ಪ್ರಾರ್ಥಿಸುವುದರಲ್ಲಿ, ವಿಶ್ವಾಸುವುದರಲ್ಲಿ, ಹೌದು ಪ್ರಭುವೇ, ಪರಿಶುದ್ಧತೆಯಲ್ಲಿ, ಹೌದು ಸಾಕ್ಷಿ ಹೇಳುವುದರ ಎಲ್ಲ ಅನೇಕ ವಿಷಯಗಳು ತಪ್ಪಿ ಹೋಗುತ್ತಿದ್ದೇವೆ ಪ್ರಭು. ಅದಕ್ಕಾಗಿ ಕ್ಷಮೆ ಬೇಡುತ್ತಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಿಮ್ಮ ಪಾಪ ಕ್ಷಮೆ ನೀಡುವ, ಪಶ್ಚಾತ್ತಾಪದ ಆತ್ಮ ನೀಡುವ, ನಿಮ್ಮ ಬಳಿಗೆ ಮರಳಿ ಬಂದು ವಿಶ್ವಾಸವನ್ನು, ಪರಿಶುದ್ಧತೆಯನ್ನು, ಪ್ರಾರ್ಥನೆಯನ್ನು ಮತ್ತು ಸಾಕ್ಷಿ ಜೀವಿತವನ್ನು ಕಟ್ಟಿಕೊಳ್ಳುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು, ವಿಶೇಷವಾಗಿ ಪಾಪ ಪುರುಷನಾದ ಸೈತಾನನ ಮೇಲೆ ನಮ್ಮೆಲ್ಲರಿಗೆ ಅಧಿಕಾರ ಹೊಂದುವಂತೆ ಯೇಸು ಕ್ರಿಸ್ತ ನಿಮ್ಮಲ್ಲಿ ನಮ್ಮೆಲ್ಲರನ್ನು ಒಂದಾಗಿಸಿ ನೂತನ ಸೃಷ್ಟಿಯಾಗಿ ಮಾಡಬೇಕೆಂದು, ಹೀಗೆ ಮಾಡಿ ತಂದೆ ಯೇಸುವೆ, ಶಾಂತಿದಾಯಕನೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅವನ ತಂತ್ರಗಳ, ದುರಿಚ್ಛೆಗಳ ಮುಖಾಂತರ ನಮ್ಮ ಕಾಲ ಕೆಳಗೆ ಹಾಕಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಸರ್ವಶಕ್ತನೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ, ದೇವರೇ ನಿನಗೆ, ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ಹೌದು ಪ್ರೇರೆ, ನಾವು ಪಾಪ ಮಾಡುವ ಪ್ರತಿಯೊಂದು ಸಂದರ್ಭದಲ್ಲೂ ದೇವರಿಗೆ ತಪ್ಪು ಮಾಡುವವರಾಗಿದ್ದೇವೆ ಪ್ರೇರೆ. ಹೌದು, ನಾವು ತಪ್ಪಿ ಹೋದ ಮಗನ ವಿಷಯದಲ್ಲಿ ನೋಡುತ್ತೇವೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಓದುತ್ತೇವೆ. ತಂದೆಗೆ 2 ಮಕ್ಕಳಿದ್ದರು. ಒಬ್ಬ ಆತನು, ಚಿಕ್ಕ ಮಗನು, ತಂದೆಯ ಆಸ್ತಿಯನ್ನು ಕೇಳಿ ದೂರ ದೇಶಕ್ಕೆ ಹೋಗಿ ಎಲ್ಲ ಹಾಳು ಮಾಡಿಕೊಂಡು ಹೊಟ್ಟೆಗಿಲ್ಲದೆ ಮರಳಿ ಬಂದಾಗ ತಂದೆ ಆತನನ್ನು ಸೇರಿಸಿಕೊಳ್ಳುತ್ತಾನೆ. ಹೌದು ಪ್ರೇರೆ, ಆದರೆ ಆತ ಬರುವಾಗ ಏನಂದುಕೊಳ್ಳುತ್ತಾನೆ, ನಾನು ನನ್ನ ತಂದೆ ಬಳಿಗೆ ಹೋಗುತ್ತೇನೆ, ಇಲ್ಲಿ ಹಂದಿ ತಿನ್ನುವ ಕಾಳು ಕೂಡ ನನಗೆ ಸಿಗುತ್ತಿಲ್ಲ, ನನ್ನ ತಂದೆಯ ಮನೆಯಲ್ಲಾದರೂ ಕೆಲಸದವರಿಗೆ ತಿಂದು ಹೆಚ್ಚಾಗುವಷ್ಟು ಆಹಾರವಿದೆ, ನಾನಿಲ್ಲೇ ಹಸಿವಿನಿಂದ ನರಳುತ್ತಿದ್ದೇನೆ, ನಾನು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ನಿನಗೂ ಸ್ವರ್ಗಕ್ಕೂ ನಾನು, ಅಂದರೆ ತಂದೆಯಾದ ದೇವರಿಗೂ ನಿನಗೂ ಪಾಪ ಮಾಡಿದ್ದೇನೆ ವಿರೋಧವಾಗಿ. ಹೌದು,
ನಾನು ನಿನ್ನ ಮಗನೆನಿಸಿಕೊಳ್ಳಲು ಯೋಗ್ಯನಲ್ಲ, ನಿನ್ನ ಮನೆಯಲ್ಲಿ ಕೆಲಸದವನನ್ನಾಗಿ ನನ್ನನ್ನು ಸೇರಿಸಿಕೊ ಎಂದು ಹೇಳಿಕೊಳ್ಳುತ್ತೇನೆ ಅಂದುಕೊಂಡು ತಂದೆಯ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಹೌದು ಪ್ರೇರೆ, ಮನಸ್ಸಿನಲ್ಲಿ ಹೇಳಿಕೊಂಡ. ಹೌದು, ಆ ತಂದೆಯಾದರೂ ತನ್ನ ಮಗನು ಒಂದಲ್ಲ ಒಂದು ದಿವಸ ಬರುತ್ತಾನೆಂದು ಎದುರು ನೋಡುತ್ತಲೇ ಇರುತ್ತಾನೆ. ಈತನು ಹೋದ ನಂತರ ದೂರದಿಂದಲೇ ತಂದೆ ಆತನನ್ನು ಗುರುತು ಹಿಡಿಯುತ್ತಾನೆ. ಹೌದು ಪ್ರೇರೆ, ಓಡಿ ಹೋಗಿ ಮಗನು ಬರುವುದಕ್ಕೆ ಮೊದಲೇ ಆತನನ್ನು ತಬ್ಬಿಕೊಂಡು ಆತನಿಗೆ ಶ್ರೇಷ್ಠವಾದ ವಸ್ತ್ರವನ್ನು, ಚಪ್ಪಲಿಯನ್ನು, ಉಂಗುರವನ್ನು, ಶಿರಸ್ಸಿಗೆ ಪೀಠವನ್ನು ತಂದು ತೊಡಿಸುತ್ತಾನೆ. ಕೊಬ್ಬಿದ ಕರುವನ್ನು ಕೊಯ್ಯಿರಿ, ಹಬ್ಬ ಮಾಡೋಣ. ನನ್ನ ಮಗನು ಕಳೆದು ಹೋಗಿದ್ದನು, ದೊರಕಿದ್ದನು, ಸತ್ತಿದ್ದನು, ಬದುಕಿ ಬಂದನು. ಹೌದು ಪ್ರೇರೆ, ಹೀಗೆ ನಾವು ಪಾಪ ಮಾಡೋ ಪ್ರತಿಯೊಬ್ಬರು ಲೋಕಕ್ಕೆ, ಸ್ವರ್ಗಕ್ಕೆ ಮತ್ತು ನೆರೆಯವರಿಗೆ ಪಾಪ ಮಾಡಿದರೂ ಕೂಡ ದೇವರಿಗೆ ಪಾಪ ಮಾಡಿದಂತೆ. ಯಾವಾಗ ಪಶ್ಚಾತ್ತಾಪ ಪಡುತ್ತೇವೋ, ಸತ್ಯ ಗ್ರಹಿಸಿಕೊಂಡು ಮನ ತಿರುಗಿ ದೇವರ ಮಾರ್ಗದಲ್ಲಿ ನಡೆಯುತ್ತೇವೋ, ಪರಲೋಕ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ತೋರಿಸಿದ ಮಾರ್ಗದಲ್ಲಿ, ಮಾತಿನಲ್ಲಿ ನಡೆಯುತ್ತೇವೋ, ಮರಳಿ ತಂದೆಯ ಬಳಿಗೆ ಬಂದು ಮತ್ತೆ ಹಿಂದಿರುಗದ ಆ ತಂದೆಯ ಪ್ರೀತಿಯನ್ನು ಪಡೆಯುತ್ತೇವೆ ಪ್ರೇರೆ. ಹೌದು, ಅಂಥ ಕೃಪೆ ಪ್ರಭು ನಮ್ಮೆಲ್ಲರ ನೀಡಲಿ. ನಾವು ಒಂದು ಹಾಡನ್ನು ಆಡಿಕೊಂಡು ವಾಕ್ಯ ಭಾಗದೊಳಗೆ ಸಿದ್ಧರಾಗೋಣ ಪ್ರೇರೆ. ಹಾಡು ಪಾಪ ಪರಿಹಾರ ಅಥವಾ ಪಶ್ಚಾತ್ತಾಪದ ಬಗ್ಗೆ ಪ್ರೇರೆ. ಹೌದು, ಗುರುವೇ ನಿನ್ನ ಸ್ತುತಿಸುವೆನು ಎನ್ನುವ ಹಾಡು ಪಶ್ಚಾತ್ತಾಪ ಹಾಗೂ ಪಾಪ ಕ್ಷಮಾಪಣೆ ನೀಡುವ ಹಾಡು. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣ ದೀಕ್ಷಿಸೈ. ನನ್ನೊಂದು ಏಕೀಭವಿಸಾಡಿರಿ ಪ್ರೇರೆ. ಯೇಸು ನಮ್ಮೆಲ್ಲ ನಿಜವಾದ ಗುರುವಾಗಿದ್ದಾನೆ ಪ್ರೇರೆ. ಹೌದು, ಹಾಡು ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೈ. ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ವರದಾನಾಜ್ಞೆಗಳನ್ನು ಮೀರಿ ದುರುಳನಾದೇನೈ. ವರದಾನಾಜ್ಞೆಗಳನ್ನು ಮೀರಿ ದುರುಳನಾದೇನೈ. ಧರಣಿ ಭ್ರಾಂತಿಯಿಂದ ಲವನ ಮರೆತು ಬಿಟ್ಟೆನೈ. ಧರಣಿ ಭ್ರಾಂತಿಯಿಂದ ಲವನ ಮರೆತು ಬಿಟ್ಟೆನೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣೆ ದೀಕ್ಷಿಸೈ. ಪಾಪ ಮಾಡಿ ನಾನು ಸ್ವಾಮಿಯ ಕೋಪಕ್ಕೀಡಾದೆ. ಪಾಪ ಮಾಡಿ ನಾನು ಸ್ವಾಮಿಯ ಕೋಪಕ್ಕೀಡಾದೆ. ಆಪತ್ ಬಾಂಧವ ನಿನ್ನ ಕಾಪು ಸೇರಲು ಬಂದೆ. ಆಪತ್ ಬಾಂಧವ ನಿನ್ನ ಕಾಪು ಸೇರಲು ಬಂದಿರುವೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ತಾಪಗಳನ್ನು ತಾಳಲಾರೆ ಶಾಪ ವಿಮೋಚಕ ಏಸಪ್ಪ. ತಾಪಗಳನ್ನು ತಾಳಲಾರೆ ಶಾಪ ವಿಮೋಚಕ. ಕೂಪ ನರಕ ಪಾರು ಮಾಡು ಭೂಪರ ರಕ್ಷಕ. ಕೂಪ ನರಕ ಪಾರು ಮಾಡು ಭೂಪರ ರಕ್ಷಕ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಜ್ಞಾನ ಭಕ್ತಿ ನೀತಿ ಪ್ರೀತಿ ದಾನಾಧೀಶನೇ. ಜ್ಞಾನ ಭಕ್ತಿ ನೀತಿ ಪ್ರೀತಿ ಜ್ಞಾನಾಧೀಶನೇ. ಸಾನುಕೂಲಿ ಸೆನಗೆ ಸುಗುಣ ಮಾನ ಪಾತ್ರನೇ. ಸಾನುಕೂಲಿ ಸೆನಗೆ ಸುಗುಣ ಮಾನ ಪಾತ್ರನೇ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾ ದೀಕ್ಷಿಸೈ.
ಹೀನಾಮತಿಗಳಿಂದ ಪ್ರಾಣ ಹಾನಿಯಾಯಿತೈ. ಹೀನಾಮತಿಗಳಿಂದ ಪ್ರಾಣ ಹಾನಿಯಾಯಿತೈ. ದೀನ ಹೃದಯವೆಲ್ಲ ಬಹಳ ನ್ಯೂನ್ಯವಾಯಿತೈ. ದೀನ ಹೃದಯವೆಲ್ಲ ಬಹಳ ನ್ಯೂನ್ಯವಾಯಿತೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಮಿಥ್ಯಾಚಾರದಿಂದ ಆದಿ ಪ್ರತ್ಯದಿಷ್ಟನು. ಸುಳ್ಳು ಆಚಾರದಿಂದ ಆದಿ ತಳ್ಳಲ್ಪಟ್ಟವನು. ಅತ್ಯಧಿಕವಾಗಿ ಸುರಿಸು ತತ್ಯ ಕೃಪೆಯನು. ಅತ್ಯಧಿಕವಾಗಿ ಸುರಿಸು ನಿನ್ನ ಕೃಪೆಯನು. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ತಂದೆ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಪ್ರತ್ಯವಾಯವನ್ನು ಹರಿಸು ಸತ್ಯನಾಥನೇ. ವಿಘ್ನ ಪಾಪವನ್ನು ಹರಿಸು ಸತ್ಯನಾಥನೇ. ಮೃತ್ಯು ಬಂಧವನ್ನು ಬಿಡಿಸು ನಿತ್ಯಕಾಂತನೇ. ಮೃತ್ಯು ಬಂಧವನ್ನು ಬಿಡಿಸು ನಿತ್ಯಕಾಂತನೇ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಯೇಸುವೆ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಹೇವಾರಿಕೆಯು ಸುತ್ತಲಾಗಿ ಆವರಿಸಿತೆನ್ನ. ನಾಚಿಕೆಯು ಸುತ್ತಲಾಗಿ ಆವರಿಸಿತೆನ್ನ. ಜೀವಕಾಂತಿಯನ್ನು ಗ್ರಹಿಸಿ ಸೇವಕನಿಗಿನ್ನ. ಜೀವಕಾಂತಿಯನ್ನು ಗ್ರಹಿಸು ಸೇವಕನಿಗಿನ್ನ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣೆ ದೀಕ್ಷಿಸೈ. ಪಾವನಾತ್ಮನಾಗಿ ಯೆಹೋವನಿಷ್ಠನೇ. ಪರಿಶುದ್ಧಾತ್ಮನಾಗಿ ಯೆಹೋವ ತಂದೆಯೇ. ಭಾವವನ್ನು ಶುದ್ಧಗೊಳಿಸು ದೇವತನಯನೇ. ಭಾವವನ್ನು ಶುದ್ಧಗೊಳಿಸು ದೇವಕುಮಾರ ಯೇಸುವೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣೆ ದೀಕ್ಷಿಸೈ. ಯೇಸಪ್ಪ ನಿನ್ನ ಸ್ತೋತ್ರಿಸುವೆನು ಕರುಣೆ ದೀಕ್ಷಿಸೈ. ಹೌದು ಪ್ರೇರೆ, ಆಮೇನ್. ಇಲ್ಲಿ ಪಶ್ಚಾತ್ತಾಪವು ಪಾಪ ಕ್ಷಮಾಪಣೆಯು ಕುರಿತು ಭಕ್ತನು ಹಾಡನ್ನು ಬರೆದಿದ್ದಾನೆ ಪ್ರೇರೆ ಉತ್ತಮವಾಗಿ. ಗುರುವೇ ಅಂದರೆ ಸ್ವರ್ಗದಲ್ಲಿರುವ ಯೇಸು ಕ್ರಿಸ್ತನು ಹೇಳಿದಾನಲ್ಲ ಪ್ರೇರೆ, ನಿಮಗೆ ತಂದೆ ಭೂಲೋಕದಲ್ಲಿ ಯಾರನ್ನು ತಂದೆ ಎಂದು ಕರೆಯಬೇಡಿರಿ. ಸ್ವರ್ಗದಲ್ಲಿರುವ ಆತನೇ ನಿಮಗೆ ತಂದೆ ಗುರುವೇ ಎಂದು ಕರೆಯಬೇಡಿರಿ. ಆ ದೇವರು ಕುಮಾರನಾದ ಯೇಸುವೆ, ದೇವರು ಕಳಿಸಿಕೊಟ್ಟಾತನೇ ನಿಮಗೆ ಗುರು. ಒಡೆಯನೆಯನ್ನು ಕರೆಯಬೇಡಿರಿ ಬೋಧಕ ಎಂದು. ಆ ತಂದೆಯೇ ಪರಿಶುದ್ಧಾತ್ಮನೇ ನಿಮಗೆ ಒಡೆಯ ಬೋಧಕ. ಹೌದು ಪ್ರೇರೆ. ಗುರು ಅಂದರೆ ಯೇಸು ಕ್ರಿಸ್ತ ಪ್ರೇರೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣೆ ದೀಕ್ಷಿಸೈ. ಹೌದು ಪ್ರೇರೆ, ಕರುಣೆಯಿಂದ ಜೀವಿಸಬೇಕೆಂದು ನಮ್ಮನ್ನು ಆಶೀರ್ವದಿಸೆಂದು ಭಕ್ತನು ಕೇಳುತ್ತಿದ್ದಾನೆ. ಹೌದು, ಕರುಣೆಯುಳ್ಳವರು ಧನ್ಯರು, ಅವರು ದೇವರ ಕರುಣೆಯನ್ನು ಹೊಂದುವರು. ಕರುಣೆಯು ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ. ಹೌದು ಪ್ರೇರೆ. ಈ ಲೋಕದ ನಂತರ ದೇಹದಲ್ಲಿ ನಾವು ಜೀವಿಸಿದಾಗ ಮಾಡಿದ ಪ್ರತಿಯೊಂದು ಪಾಪ ಪುಣ್ಯ ಒಳ್ಳೆ ಕೆಟ್ಟ ಕಾರ್ಯಗಳಿಗಾಗಿ, ದೇವರನ್ನು ನಂಬದ ವಿಷಯಗಳಿಗಾಗಿ ನಾವು ಸ್ವರ್ಗ ನರಕ ಪ್ರವೇಶವಾಗುವ ಆ ತೀರ್ಪಿನ ದಿನ ಕರುಣೆಯು ಆ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ ಅಂತ ಪ್ರೇರೆ. ಅವರಿಗೆ ಅಪರಾಧಿ ಎಂದು ನಿರ್ಣಯ ಆಗುವುದಿಲ್ಲ, ಕಾರಣ ದೇವರ ಕರುಣೆಯಿಂದ ತುಂಬಿದ್ದಾರೆ. ಹೌದು, ಹೀಗೆ ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೈ. ಹೌದು ಪ್ರೇರೆ, ದುರಿತ ಶೋಕ ಅನಾವಶ್ಯಕವಾದ ಶೋಕವನ್ನು ತೆಗೆದು ನಿನ್ನೆಲ್ಲ ಆನಂದಿಸಲು ವರ ಪಾಲಿಸು ದೇವರೇ ಎಂದು ಕೇಳುತ್ತಿದ್ದಾನೆ. ಕೇಳಬೇಕಾಗಿದೆ. ವರದ ನಾಜ್ಞೆಗಳನ್ನು ಮೀರಿ ದುರುಳನಾದೆನೆ ಅಂದರೆ ದೇವರು
ವರಗಳನ್ನು ದಯಪಾಲಿಸುವ ದೇವರ ಆಜ್ಞೆಗಳನ್ನು ಮೀರಿ ಆಗಿದ್ದೇವೆ ಪ್ರೇರೆ. ಧರಣಿ ಭ್ರಾಂತಿಯಿಂದ ನಾವು ಮರೆತು ಬಿಟ್ಟಿದ್ದೇವೆ ದೇವರನ್ನು. ಹೌದು ಪ್ರೇರೆ. ಪಾಪ ಮಾಡಿ ನಾನು ಸ್ವಾಮಿಯ ಕೋಪಕ್ಕೀಡಾದೆ ಎಂದು ಹೇಳುತ್ತಿದ್ದಾನೆ. ಪಾಪ ಮಾಡುವುದಾದರೆ ನಾವು ದೇವರ ಕೋಪಕ್ಕೀಡಾಗುತ್ತೇವೆ. ಹೌದು. ಆಪದ್ ಬಾಂಧವ ನಿನ್ನ ಕಾಪು ಸೇರಿದೆ. ನಾವು ಪಾಪ ಮಾಡದಂತೆ, ದೇವ ನಿಮ್ಮ ಕೋಪಕ್ಕೆ ಗುರಿಯಾಗದಂತೆ ಆಪದ್ ಬಾಂಧವನೇ ನಿನ್ನ ಆಶ್ರಯದಲ್ಲಿ ಸೇರಲು ಬಂದಿರುವೆ. ಹೌದು ಪ್ರೇರೆ. ಹೀಗೆ ತಾಪಗಳನ್ನು ತಾಳಲಾರೆ ಶಾಪ ವಿಮೋಚಕನೇ. ಹೌದು. ಕಷ್ಟ ಸಂಕಟ ತಪ್ಪಿದ್ದಲ್ಲ ನಿಮಗೆ ಈ ಲೋಕದಲ್ಲಿ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಪ್ರಭು ಹೇಳುತ್ತಿದ್ದಾನೆ. ಹೀಗೆ ಕೂಪ ನರಕ ಪಾರು ಮಾಡು ಭೂಪರ ರಕ್ಷಕ. ಹೌದು. ನಾವು ದೇವರಿಗಾಗಿ ಸ್ವಲ್ಪ ದಿನದ ಕಷ್ಟ ತಾಳಲು ಒಲ್ಲೆ ಎಂದು ಸೈತಾನನು ಕೊಡುವ ಸ್ವಲ್ಪ ಸಂತೋಷವನ್ನು ಮತ್ತು ಆಶೆಪಾಶೆಗಳನ್ನು ಸವಿಯುವುದಾದರೆ ಆತನ ಬಲೆಗೆ ಸಿಕ್ಕು ನರಕಕ್ಕೆ ಹೋಗುತ್ತೇವೆ. ಆದ್ದರಿಂದ ಸ್ವಲ್ಪ ದಿನ ತಾಳಿಕೊಳ್ಳಬೇಕೆಂದು ಭೂಪರ ರಕ್ಷಕ ನಮ್ಮನ್ನು ವಿಮೋಚಿಸುತ್ತಾನೆ ಎಂದು ಭಕ್ತನು ಹೇಳುತ್ತಿದ್ದಾನೆ. ಹೀಗೆ ಜ್ಞಾನ, ಭಕ್ತಿ, ನೀತಿ, ಪ್ರೀತಿ, ದಾನಧೀಶನಾಗಿದ್ದಾನೆ ಪ್ರೇರೆ ದೇವರು ಯೇಸು. ಜ್ಞಾನ, ಭಕ್ತಿ ನೀಡುತ್ತಾನೆ, ಪ್ರೀತಿ, ನೀತಿ ಕಲಿಸುತ್ತಾನೆ, ತನ್ನಂತೆ ದಾನಧೀಶರನ್ನಾಗಿ ಮಾಡುತ್ತಾನೆ, ಸಾನುಕೂಲಿಸನಿಗೆ ಸುಗುಣ ಮಾನಪಾತ್ರನೇ. ಇಂತಹ ಜ್ಞಾನ, ಭಕ್ತಿ, ನೀತಿ, ಪ್ರೀತಿ, ದಾನ ಮಾಡು ಇವುಗಳನ್ನು ಅನೇಕರಿಗೆ ತಿಳಿಯಪಡಿಸಲು ಒಳ್ಳೆಯ ಗುಣ ನಮಗೆ ದಯಪಾಲಿಸು ಮಾನಪಾತ್ರನೇ ಎಂದು ಕರೆಯುತ್ತಿದ್ದಾನೆ ಭಕ್ತನು. ಹೀನಮತಿಗಳಿಂದ ಪ್ರಾಣ ಹಾನಿಯಾಯಿತೈ. ಹೀನಮತಿಗಳಿಂದ ಪ್ರಾಣ ಹಾನಿಯಾಗುತ್ತದೆ ಪ್ರೇರೆ. ಅಂದರೆ ಅಜ್ಞಾನಿಗಳಿಂದ, ಕೋಪಿಷ್ಠರಿಂದ, ಪಾಪ ಮಾಡಲು ಇಷ್ಟಪಡುವರಿಂದ, ದೇವರಿಗೆ ಭಯಪಡದವರಿಂದ, ಹಣದ ಆಸೆ, ಅಧಿಕಾರದ ಆಸೆ, ಹೌದು ಪ್ರೇರೆ, ಮನುಷ್ಯರ ಗೌರವ ಇಷ್ಟಪಡುವವರಿಂದ ಪ್ರಾಣ ಹಾನಿಯಾಗುತ್ತದೆ. ಅವರು ಹೀನಮತಿಗಳು. ದೀನ ಹೃದಯವೆಲ್ಲ ಬಹಳ ನ್ಯೂನ್ಯವಾಯಿತೈ. ಆದರೆ ಅನೇಕರಿಂದ ದೀನ ಹೃದಯರಿಗೆ ಬಹಳ ಹಾನಿಯಾಗುವುದನ್ನು ತಪ್ಪಿಸು ದೇವರೇ ಎಂದು ಭಕ್ತನು ಹೇಳುತ್ತಿದ್ದಾನೆ. ಮಿಥ್ಯ ಆಚಾರದಿಂದ ಪ್ರತ್ಯದಿಷ್ಟನು, ಅಂದರೆ ಅನ್ಯ ಆಚಾರಗಳಿಂದ ತಳ್ಳಲ್ಪಟ್ಟವನಾಗಿದ್ದೇನೆ. ದೇವರ ವಾಕ್ಯಕ್ಕೆ ಅನುಸಾರವಾಗಿಲ್ಲದ ಪ್ರತಿಯೊಂದು ಆಚಾರ ಅನ್ಯ ಆಚಾರ ಪ್ರೇರೆ. ಹೌದು. ದೇವರಿಂದ ದೂರ ತೆಗೆದುಕೊಂಡು ಹೋಗುವ ದುಷ್ಟಶಕ್ತಿಯ ಆಚಾರ, ವಿಚಾರ. ಹೀಗೆ ಅತ್ಯಧಿಕವಾಗಿ ಸುರಿಸು ತತ್ಯ ಕೃಪೆ, ನಿಜವಾದ ಕೃಪೆಯನ್ನು ನಮ್ಮ ಮೇಲೆ ಸುರಿಸು ದೇವರೇ. ಅನ್ಯ ಆಚಾರಗಳಿಂದ, ವಿಗ್ರಹಾರಾಧನೆಯಿಂದ, ನಾಯಿಗಳಂತಿರುವ ಅಥವಾ ಹೇಡಿತನದಿಂದ, ಸುಳ್ಳು ಮಾತುಗಳಿಂದ, ಹೌದು ಪ್ರೇರೆ, ಕಾಮುಕತನದಿಂದ, ವಿಗ್ರಹಾರಾಧನೆಯಿಂದ, ಅನ್ಯಾಚಾರಗಳಿಂದ ನಮ್ಮನ್ನು ಬಿಡಿಸು. ಅತ್ಯಧಿಕವಾದ ನಿಮ್ಮ ಪ್ರೀತಿಯ ಮಾರ್ಗದಲ್ಲಿ, ಕರುಣೆ ಮಾರ್ಗದಲ್ಲಿ, ನಿಜವಾದ ಕೃಪೆ ಮಾರ್ಗದಲ್ಲಿ ನಡೆಸು ಎಂದು ಭಕ್ತನು ಕೇಳುತ್ತಿದ್ದಾನೆ. ಪ್ರತ್ಯವಾಯವನ್ನು ಹರಿಸು ಸತ್ಯನಾಥನೇ. ಹೌದು ಪ್ರೇರೆ. ಪ್ರತ್ಯವಾಯ ಅಂದರೆ ವಿಘ್ನವಾದ ಪಾಪಗಳಿಂದ ಬಿಡಿಸು ಸತ್ಯ ದೇವರೇ ಎಂದು ಕೇಳಬೇಕಾಗಿದೆ ನಾವೆಲ್ಲರೂ. ವಿಘ್ನವಾಗಿದೆ ಪಾಪ, ದೇವರ ಮಾರ್ಗದಲ್ಲಿ ನಡೆಯದಂತೆ, ದೇವರಿಗೆ ಮುಖ ಮಾಡಿ ಜೀವಿಸದಂತೆ, ಬೆನ್ನು ಮಾಡಿ ನರಕ ಪ್ರಯಾಣ ಮಾಡುವವರಾಗಿದ್ದೇವೆ. ಯಾವಾಗ ಪಾಪ ಮಾಡಿ ವಿಘ್ನವಾದಾಗ, ಹೌದು, ಅದನ್ನು ಹರಿಸುತ್ತಾನೆ ಯೇಸು. ನಮ್ಮ ಪಾಪನ ಕ್ಷಮಿಸ್ತಾನೆ ಪ್ರೇರೆ. ಆತನಲ್ಲಿ ಬಂದು ಪರಿಶುದ್ಧ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಹೀಗೆ ಮೃತ್ಯು ಬಂಧವನ್ನು ಬಿಡಿಸುತ್ತಾನೆ. ನಿತ್ಯ ಕಾಂತನಾಗಿದ್ದಾನೆ. ನಿಜವಾದ ಲೋಕದ ಬೆಳಕಾದ ಯೇಸು ಆ ಪಾಪದಿಂದ ಉಂಟಾಗುವ ಅಮೃತ್ಯು ಬಂಧವನ್ನು ಹರಿದು ಹಾಕುತ್ತಾನೆ, ಬಿಡಿಸುತ್ತಾನೆ ನಮ್ಮನ್ನು. ಹೌದು. ಹೇವರಿಕೆಯು ಸುತ್ತಲಾಗಿ ಆವರಿಸುತ್ತೇನೆ ನಾನು. ನಾಚಿಕೆ, ಯಾವಾಗ ಪಾಪ ಮಾಡುತ್ತೇವೋ, ದೇವರಿಗೆ ವಿರುದ್ಧವಾಗಿ ಮಾತಾಡುತ್ತೇವೋ, ನಮ್ಮ ನೆರೆಯವರನ್ನು ದೂಷಿಸುತ್ತೇವೋ, ಸ್ವಾರ್ಥದಿಂದ ಜೀವಿಸುತ್ತೇವೋ, ಪಾಪವನ್ನು ಕೋರಿಕೆಯಾಗಿ ನೀರಿನಂತೆ ಕುಡಿಯುತ್ತೇವೋ, ಆವಾಗ ನಾಚಿಕೆಯು ಸುತ್ತಾಗಿ ಆವರಿಸುತ್ತದೆ ಪ್ರೇರೆ. ಆದ್ದರಿಂದ ದೇವರ ಬಳಿಗೆ ಬರೋಣ. ಜೀವಕಾಂತಿಯನ್ನು ಅನುಗ್ರಹಿಸು ದೇವ ನಿನ್ನ ಸೇವಕನಿಗೆ ಎಂದು ಬೇಡೋಣ. ಪಾವನಾತ್ಮನಾಗಿಯ ಯೆಹೋವ ದೇವರು, ಆತ್ಮಸ್ವರೂಪನಾದ ದೇವರು, ಭಾವವನ್ನು ಶುದ್ಧಗೊಳಿಸು ದೇವತನೆಯನೇ ಎಂದು ಬೇಡೋಣ ಪ್ರೇರೆ. ಪರಿಶುದ್ಧ ಆತ್ಮನಾಗಿರುವ ದೇವರ ಕುಮಾರನೇ, ನಮ್ಮ ಭಾವವನ್ನು ಶುದ್ಧಗೊಳಿಸು. ಹೌದು ಪ್ರೇರೆ. ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯ ನಿನಗಾಗಿ, ದೇವರಿಗಾಗಿ ಜೀವಿಸುವಂತೆ. ಹೌದು ಪ್ರೇರೆ.
ದೇವರೇ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಎನ್ನುವ ಅಂಶದಲ್ಲಿ ನಾವು ಪ್ರವೇಶ ಆಗೋಣ ಪ್ರೇರೆ. ಸ್ವಲ್ಪ ಸಮಯ ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವುದಾದರೆ, ಸ್ಲಾಮ್ಸ್ ಚಾಪ್ಟರ್ 51 ವರ್ಸ್ 4th ವರ್ಡ್, ಇಲ್ಲಿ ಓದುವುದಾದರೆ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹೌದು ಪ್ರೇರೆ. 4ನೇ ವಾಕ್ಯದಲ್ಲಿ, 51ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ದಾವೀದನು ಬೆತ್ಷೆಬಳ ಬಳಿಗೆ ಹೋದ ಮೇಲೆ ಪಾಪ ಮಾಡಿದ ನಂತರ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವ ವಿಷಯದಲ್ಲಿ ಬರೆಯುತ್ತಿದ್ದಾನೆ. ದೇವರೇ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ಹೌದು ಪ್ರೇರೆ. ನಾವು ದೇವರ ವಿಶ್ವಾಸಿಸುವಾಗ, ದೇವರ ಮಾತುಗಳು ನಡೆಯುವಾಗ, ದೇವರ ಅಭಿಷೇಕ, ದೇವರ ಶಕ್ತಿ, ದೇವರ ಜಯ ನಾವು ಹೊಂದಿಕೊಂಡು ಜೀವಿಸ್ತಿರುವಾಗ ಎಲ್ಲ ವಿಷಯಗಳಲ್ಲಿ ಆತನ ಮೇಲೆ ಆಧಾರ ಆಗಬೇಕಾಗಿದೆ. ದಾವೀದನಾದರೂ ಯುದ್ಧ ಸಮಯ ಬಂದಾಗ, ಸೈನಿಕರು ಯುದ್ಧಕ್ಕೆ ಹೋದಾಗ, ಆತನಾದರೂ ಸಾಯಂಕಾಲದ ಸಮಯ ಮೇಲ್ಮಾಳಿಗೆಯಲ್ಲಿ ತಿರುಗಾಡುತ್ತಾ ಪಕ್ಕದಲ್ಲಿರುವ ಸ್ತ್ರೀಯನ್ನು ನೋಡಿ ಪಾಪ ಮಾಡುತ್ತಾನೆ. ಹೌದು ಪ್ರೇರಿ. ಆಗ ದೇವರ ಪ್ರವಾದಿಯಾದ ನಾತನನ್ನು ಬಂದು, ನೀನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರುವೆ ಎಂದಾಗ ತನ್ನನ್ನು ತಗ್ಗಿಸಿಕೊಂಡು ಕಣ್ಣೀರಿನಿಂದ ಈ ಕೀರ್ತನೆ ಬರೆದಿದ್ದಾನೆ ಪ್ರೇರಿ. ಪಾಪ ಕ್ಷಮಾಪಣೆ ನೀಡು ದೇವರೇ ಎಂದು. ದೇವರೇ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ ಎಂದು ಪ್ರಾರ್ಥಿಸುತ್ತಿದ್ದಾನೆ. ನಾವು ಕೂಡ ತಪ್ಪು ಮಾಡಿದಾಗ, ದೇವರೇ ತಪ್ಪು ಮಾಡಿದ್ದೇವೆ ಎಂದು ಹೇಳಿ ಕ್ಷಮಾಪಣೆ ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಹೌದು. ನಾವು ಆದಿಕಾಂಡ ಗ್ರಂಥ 20ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಜೆನೆಸಿಸ್ ಚಾಪ್ಟರ್ 20 ವರ್ಸ್ 6th ವರ್ಡ್. ಇಲ್ಲಿ ಜೋಸೆಫನಿಗೆ ಒಂದು ಶೋಧನೆ ಬರುತ್ತದೆ ಪ್ರೇರೆ. ಇಲ್ಲಿ ಓದುವುದಾದರೆ ಪೀಠಿಕೆ ನೋಡುವುದಾದರೆ 20ನೇ ಅಧ್ಯಾಯದು, ಗೆರಾರಿನ ಅರಸನು ಸಾರಾಳನ್ನು ಮನೆಯಲ್ಲಿ ಸೇರಿಸಿಕೊಂಡು ತರುವಾಯ ಕಳುಹಿಸಿಬಿಟ್ಟದ್ದು. ಹೌದು ಪ್ರೇರೆ. ದೇವರ ಅಬ್ರಾಮನನ್ನು ಕರೆದಾಗ, ನಾನು ತೋರಿಸುವ ಸ್ಥಳಕ್ಕೆ ಹೋಗು, ದೇಶಕ್ಕೆ ಎಂದಾಗ, ಯಾವ ದೇಶ ಯಾವ ಸ್ಥಳ ಎಂದು ಗೊತ್ತಿರದಿದ್ದರೂ ಕೂಡ ಅಬ್ರಾಮನ್ ತನ್ನ ಮನೆಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು, ತನ್ನ ಆಳುಗಳನ್ನು ಅಥವಾ ಅಣ್ಣನ ಮಗನ ಲೋಟನನ್ನು ಕರೆದುಕೊಂಡು ತನಗೆ ತಿಳಿಯದ ದೇಶಕ್ಕೆ ಹೊರಟು ಹೋಗುತ್ತಾನೆ ಪ್ರೇರೆ. ಹೌದು. ಆಗ ಗೆರಾರ್ ಎಂಬ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿನ ಅರಸನು ಅಬ್ರಾಮನ ಹೆಂಡತಿ ಸಾರಾಳನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಳ್ತಾನೆ. ಆ ಊರಿನವರು ಯಾರಾದರೂ ಸುಂದರ ಸ್ತ್ರೀ ಕಂಡರೆ ಆಕೆಯ ಪತಿಯನ್ನು ಕೊಂದು ಆಕೆಯನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಅಬ್ರಾಮನು ಭಯಪಟ್ಟು ಆಕೆಯನ್ನು ನನ್ನ ತಂಗಿ ಎಂದು ಹೇಳುತ್ತಾನೆ, ಆಕೆ ಕೂಡ ಅಣ್ಣ ಎಂದು ಹೇಳುತ್ತಾಳೆ. ಆದ್ದರಿಂದ ಆ ಗೆರಾರಿನ ಅರಸ ಸಾರಾಳನ್ನು ಅಬ್ರಾಮನ ತಂಗಿ ಎಂದು ಗೌರವದಿಂದ ತೆಗೆದುಕೊಂಡು ಮನೆಯಲ್ಲಿಟ್ಟುಕೊಂಡಿರುತ್ತಾನೆ. ಆ ವಿಷಯದಲ್ಲಿ 20ನೇ ಅಧ್ಯಾಯ ಆದಿಕಾಂಡ 6ನೇ ವಾಕ್ಯದಲ್ಲಿ ನೋಡುವುದಾದರೆ, ಜೆನೆಸಿಸ್ ಚಾಪ್ಟರ್ 20 ವರ್ಸ್ 6th ವರ್ಡ್, ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ಹೌದು ಪ್ರೇರೆ. ಅಬ್ರಾಮ ಹೆಂಡತಿಯನ್ನು ಸಾರಾಯಳನ್ನು ತೆಗೆದುಕೊಂಡು ಹೋದರೂ ಕೂಡ ಆಕೆಯನ್ನು ಮುಟ್ಟದಂತೆ ದೇವರೇ ತಡೆದಿರುತ್ತಾನೆ. ದೇವರು ಹೇಳುತ್ತಾನೆ, ಅಬಿಮೆಲೆಕ ಎಂಬ ಗೆರಾರಿನ ಅರಸನ ಕನಸಿನಲ್ಲಿ ರಾತ್ರಿಯಲ್ಲಿ ದೇವರು ಅಬಿಮೆಲೆಕನ ಕನಸಿನಲ್ಲಿ ಬಂದು 3ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 20 ವರ್ಸ್ 3 ವರ್ಡ್, 20ನೇ ಅಧ್ಯಾಯ ಆದಿಕಾಂಡ 3ನೇ ವಾಕ್ಯ, ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ರಾತ್ರಿಯಲ್ಲಿ ದೇವರು ಅಬಿಮೆಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಅಬಿಮೆಲೆಕನು ಆಕೆಯನ್ನು ಕೂಡಲಿಲ್ಲವಾದ್ದರಿಂದ ಅವನು, ಸ್ವಾಮಿ, ನಿರಪರಾಧಿಯಾದ ಜನವನ್ನು ನಾಶ ಮಾಡುವಿಯಾ? ಆ ಮನುಷ್ಯನು ಈಕೆ ತನಗೆ ತಂಗಿಯಾಗಬೇಕೆಂದು ತಾನೇ ಹೇಳಲಿಲ್ಲವೇ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹೃದಯದಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದೆನು ಅಂದನು. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನ ಮನೆಯವರೆಲ್ಲರೂ
ಸತ್ತೇ ಸಾಯುವಿರಿ ಎಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಬೆಳಿಗ್ಗೆ ಅಬೀಮೆಲೆಕನು 8-9 ವಚನ. ಬೆಳಿಗ್ಗೆ ಅಬೀಮೆಲೆಕನು ತನ್ನ ಸೇವಕರನ್ನೆಲ್ಲ ಕೂಡಿಸಿ ಈ ಸಂಗತಿಗಳನ್ನೆಲ್ಲ ತಿಳಿಸಲು ಅವರು ಬಹು ಭಯಪಟ್ಟರು. 9 ವಚನ, 9th ವರ್ಡ್, ಜೆನೆಸಿಸ್ ಚಾಪ್ಟರ್ 20 ವರ್ಸ್ 9th ವರ್ಡ್. ಆಮೇಲೆ ಅವನು ಅಬ್ರಾಮನನ್ನು ಕರೆಸಿ, ನೀನು ನಮಗೆ ಮಾಡಿದ್ದೇನು? ನಾನು ಯಾವ ತಪ್ಪು ಮಾಡಿದ್ದರಿಂದ ನೀನು ನನ್ನನ್ನು ನನ್ನ ರಾಜ್ಯವನ್ನು ಮಹಾಪಾತಕಕ್ಕೆ ಒಳಪಡಿಸಿದಿ? ಮಾಡಬಾರದ ಕಾರ್ಯಗಳನ್ನು ನನಗೆ ಮಾಡಿದೆ ಎಂದು ಹೇಳಿ. 10ನೇ ವಾಕ್ಯ, ನೀನು ಯಾವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿದೆ ಎಂದು ಅಬ್ರಾಮನನ್ನು ಕೇಳಿದನು. ಅದಕ್ಕೆ ಅಬ್ರಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು. ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ, ನನ್ನ ತಂದೆಯ ಮಗಳೇ, ಆದರೆ ನನ್ನ ತಾಯಿಯ ಮಗಳಲ್ಲವಾದ್ದರಿಂದ ನನಗೆ ಹೆಂಡತಿಯಾದಳು. ನಾನು ದೇವ ಸಂಕಲ್ಪದಿಂದಲೇ ತಂದೆಯ ಮನೆಯನ್ನು ಬಿಟ್ಟು ದೇಶಾಂತರ ಹೋಗುವುದಕ್ಕೆ ಹೊರಟಾಗ ನಾನು ಆಕೆಗೆ, ನಾವು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನನಗೆ ನಿನ್ನಿಂದ ಒಂದು ಉಪಕಾರವಾಗಬೇಕು, ಏನೆಂದರೆ ನೀನು ನನ್ನ ಅಣ್ಣನೆಂಬುದಾಗಿ ಹೇಳಬೇಕೆಂದು ಬೋಧಿಸಿದೆನು ಅಂದನು. ಆಗ ಅಬೀಮೆಲೆಕನು ಅಬ್ರಾಮನಿಗೆ 14ನೇ ವಾಕ್ಯ 14th ವರ್ಡ್. ಆಗ ಅಬೀಮೆಲೆಕನು ಅಬ್ರಾಮನಿಗೆ ಕುರಿದನಗಳನ್ನು ದಾಸದಾಸಿಯರನ್ನು ಕೊಟ್ಟು ಅವನ ಹೆಂಡತಿಯಾದ ಸಾರಳನ್ನು ಅವನಿಗೆ ಒಪ್ಪಿಸಿ, ಇಗೋ, ನನ್ನ ದೇಶವು ಇದರೊಳಗೆ ನಿನಗೆ ಇಷ್ಟವಿದ್ದ ಕಡೆಯಲ್ಲಿ ವಾಸ ಮಾಡಬಹುದು ಅಂದನು. ಇದಲ್ಲದೆ ಅವನು ಸಾರಳಿಗೆ, ನಿನ್ನ ಅಣ್ಣನಿಗೆ 1000 ರೂಪಾಯಿ ಕೊಟ್ಟಿದ್ದೇನೆ, ನಡೆದದ್ದನ್ನು ನಿನ್ನ ಕಡೆಯವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಂತೆ ಇದು ಪ್ರಾಯಶ್ಚಿತ್ತವಾಗಿರಲಿ, ನೀನು ಮಾನಸ್ಥಳೆಂದು ಇದರಿಂದ ಎಲ್ಲರೂ ತಿಳಿದುಕೊಳ್ಳುವರು ಎಂದು ಹೇಳಿದನು. ತರುವಾಯ ಅಬ್ರಾಮನು 17ನೇ ವಾಕ್ಯ 17th ವರ್ಡ್. ತರುವಾಯ ಅಬ್ರಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬೀಮೆಲೆಕನನ್ನು ಅವನ ಪತ್ನಿಯನ್ನು ದಾಸಿಯನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು. ಮುಂಚೆ ಅಬ್ರಾಮನ ಹೆಂಡತಿಯಾದ ಸಾರಾಳ ನಿಮಿತ್ತ ಯೆಹೋವನು ಅಬೀಮೆಲೆಕನ ಮನೆಯಲ್ಲಿದ್ದ ಸ್ತ್ರೀಯರೆಲ್ಲರೂ ಬಂಜೆಯರಾಗುವಂತೆ ಮಾಡಿದ್ದನು. ಹೌದು ಪ್ರೇರಿ, ಹೀಗೆ ಶುದ್ಧ ಹಸ್ತದಿಂದ ಗೆರರಿನ ಅರಸ ಅಬೀಮೆಲೆಕನು ಸಾರಾಳನ್ನು ಇಟ್ಟುಕೊಂಡಿದ್ದರಿಂದ ದೇವರೇ ಆತನನ್ನು ತಡೆಯುತ್ತಾನೆ. ಹೌದು ಪ್ರಿಯ, ಅನೇಕ ವಿಷಯಗಳಲ್ಲಿ ಪಾಪ ಮಾಡಬೇಕೆಂದು ಅನೇಕರು ಇಷ್ಟಪಡುತ್ತಾರೆ, ಶುದ್ಧ ಮನಸ್ಸು ಶುದ್ಧ ಹೃದಯ ಇರುವವರು ಕೂಡ, ಆದರೆ ಅವರನ್ನು ದೇವರು ತಡೆಯುತ್ತಿದ್ದಾನೆ. ಹೌದು ಪ್ರೇರಿ, ನಾವು ಕೂಡ ಕನಸಿನಲ್ಲಿ ಒಂದು ಭಕ್ತ ಹೇಳಿದ್ದಾನೆ ಪ್ರೇರಿ, ಪಾಪ ಎಂದರೆ ಪರಿಶುದ್ಧತೆ ಎಂದರೆ ಕನಸಿನಲ್ಲಿ ಕೂಡ ಪಾಪ ಮಾಡಬಾರದು, ಆಲೋಚನೆ ಬರಬಾರ್ದು. ಅವರು ನಿಜವಾದ ಪರಿಶುದ್ಧರಂತ ಪ್ರೇರಿ. ಅಂಥ ಪರಿಶುದ್ಧತೆಯೊಳಗೆ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರಿ. ಇಲ್ಲಿ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ದೇವರೇ ನಿನಗೆ ಕೇವಲ ನಿನಗೆ ಪಾಪ ಮಾಡಿದ್ದೇನೆ ಎನ್ನುವ ಅಂಶದಲ್ಲಿ ನಾವು ಅದೇ 39ನೇ ಜೆನೆಸಿಸ್ ಚಾಪ್ಟರ್ 39 ವರ್ಸ್ 9th ವರ್ಡ್. ಹೌದು ಪ್ರೇರಿ, ಆದಿಕಾಂಡ 39ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಿ ಯೋಸೇಫ ಪೀಠಿಕೆ ನೋಡೋದಾದರೆ 39ನೇ ಅಧ್ಯಾಯ ಇದು. ಯೋಸೇಫ ಅಬ್ರಾಮ ಯಾಕೋಬನ ಮಗ ಪ್ರೇರಿ. ಪೂರ್ವಜರಾದ ಅಬ್ರಾಮ, ಇಸಾಕ, ಯಾಕೋಬನ ಮಗ ಯೋಸೇಫ ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದದ್ದು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದದ್ದು. 9ನೇ ವಾಕ್ಯ 39ನೇ ಅಧ್ಯಾಯ ಆದಿಕಾಂಡ 9ನೇ ವಾಕ್ಯ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹೌದು ಪ್ರೇರೆ. 10ನೇ ವಾಕ್ಯ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. 11ನೇ ವಾಕ್ಯ. ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದ್ದರಿಂದ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಹೀಗೆ ಅವನು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡಿರಿ, ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಅವನು ನನ್ನನ್ನು ಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ನಾನು ಗಟ್ಟಿಯಾಗಿ ಕೂಗಿಕೊಂಡೆ. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು. ಪ್ರಿಯರೇ, ಸುಳ್ಳು ಸಾಕ್ಷಿ ಹೇಳುತ್ತಾಳೆ ಗಂಡನ ಮೇಲೆ, ಯೋಸೇಫನಿಗೆ ವಿರುದ್ಧವಾಗಿ, ನೀತಿವಂತನಾದ ಯೋಸೇಫನಿಗೆ ವಿರುದ್ಧವಾಗಿ. ಹೌದು ಪ್ರಿಯರೇ, ನಾವು ಯೋಸೇಫನಂತೆ ಇರಬೇಕಾದ ಪ್ರಿಯರೇ, ದಾವಿದನಂತೆ ಕೂಡ ನಾವು ಪಾಪ ಮಾಡುವುದಕ್ಕೆ ಅವಕಾಶ ಕೊಡಬಾರದು. ಅಬ್ರಾಮನಂತೆ ದೇವರೊಂದಿಗೆ ನೀತಿವಂತರಾಗಿರಬೇಕಾಗಿದೆ. ಅಬೀಮೆಲೆಕನಂತೆ ಶುದ್ಧ ಹೃದಯವುಳ್ಳವರಾಗಿರಬೇಕಾಗಿದೆ.
ಅಂಥ ಕೃಪೆ ಪ್ರಭು ನಮ್ಮೆಲ್ಲರ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಜೀಸಸ್.